ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನಿವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಅನ್ಬೋದು. ನಂಗೆ ಹುಷಾರಿಲ್ಲ, ಬಟ್ ಆದರೂ ಇನ್ಮೇಲೆ ನಂಗೆ ಐಡಿಯಾ ಇದೆ, ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಫ್ರೈಡೇ, ಎಲ್ಲ ಕೆಲಸ ಆಗಿದ್ದೆ. ಇವಾಗ ಟೈಮ್ 1 ಗಂಟೆ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಬೇಬಿ ಮಲಗಿದ್ದಾಳೆ. ಅವಳಿಗೆ ನೀಟಾಗಿ ಎಣ್ಣೆ ಗಿಣ್ಣೆ ಹಚ್ಚಿ ಎಲ್ಲ ಸ್ನಾನ ಮಾಡಿಸ್ಬಿಟ್ರೆ ಸೊ ನೀಟಾಗಿ ಮಲ್ಕೊಂಡ್ಬಿಡ್ತಾಳೆ. ತಿಂಡಿ ಬಂದು ಚಿತ್ರಾನ್ನ. ನಾನು ಸ್ವಲ್ಪ ಇವಾಗ ವೆಯ್ಟ್ ಗೇನ್ ಆಗಿರೋದ್ರಿಂದ ಡಯಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಕಡಲೆಬೇಳೆದು ಹೆಸರು ಬೇಳೆದು ಕೋಸಂಬರಿ ಥರ ಮಾಡ್ಕೊಂಡು ತಿಂದೆ. ನೋಡಿ, ಈ ಥರ ಒಳಗೆ ನೆನೆಸಿಟ್ಟಿರ್ತೀನಿ. ನಾನು ಮಿಕ್ಕಿದ್ದು ಇದರೊಳಗಡೆನೇ ಇದ್ದೆ. ಅದು ಸಂಜೆ ತಿನ್ನೋಣ ಅಂತ. ಮಧ್ಯಾಹ್ನ ಸ್ವಲ್ಪ ರೈಸ್ ಈ ಥರ ತಿನ್ನೋದು. ಅಡುಗೆ ಎಲ್ಲ ರೆಡಿ ಆಗಿದ್ದೆ. ನಮ್ಮ ಬೇಬಿ ಆರಾಮಾಗಿ ಮಲಗಿದ್ದಾಳೆ. ನೋಡಿ, ಆರಾಮಾಗಿ ಮಲಗಿದ್ದಾಳೆ ಅಂತಲೇ ಅನ್ಬೋದು. ಕ್ಯೂಟಾಗಿ ಚಿನ್ನು ಮರಿ, ಅದು ಚಿನ್ನು ಬಂಗಾರಿ, ಬಂಗಾರ ಜಿಂಕೆ, ಚಿನ್ನು ಮರಿ ಆರಾಮಾಗಿ ಮಲಗಿದ್ದಾಳೆ. ಹಾಗಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಮಾಡಿದೆ. ಅದಕ್ಕೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೇ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಂದರೆ, ನಾನು ಟ್ರೈನಿಂಗಿಗೆ ಹೋಗ್ತಿರೋ ವಿಷಯ ನಿಮಗೆ ಗೊತ್ತಿತ್ತು. ಬ್ಯೂಟಿ ಪಾರ್ಲರ್ದು ಮುಗೀತು, ಟೈಲರಿಂಗ್ದು ಮುಗೀತು, ಹ್ಯಾರಿ ವರ್ಕಿಂದು ಮುಗೀತು. 3 ಟ್ರೈನಿಂಗು ಮುಗಿಸಿದ್ದೀನಿ. ಇವಾಗ ಫ್ರೀ. ಇನ್ನು ಮುಂದೆ ಎಲ್ಲೂ ಹೋಗಲ್ಲ, ಆರಾಮಾಗಿ ಮನೆಗೆ ಇರೋದು. ಮತ್ತು ಇವಾಗಿನ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ಹೊಲ್ಕೊಂಡಿದ್ದೀನಿ. ಒಂದಲ್ಲ 2 ಹೊಲ್ದಿದ್ದೀನಿ, ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಅನಿಸಿದ್ದೆ. ನಾನು ಅದು ಹಾಕ್ಕೊಂಡಾಗ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಕಾನ್ಫಿಡೆನ್ಸ್ ಆಗಿ ಹೊಲ್ಕೊಂಡೆ. ಈ ವರ್ಷ ಹಿರಿಯರ ಹಬ್ಬಕ್ಕೆ ತಗೊಂಡಿದ್ದು ಸ್ಯಾರಿಗಳು. ನಾನು ಕೊಟ್ಟಿರಲಿಲ್ಲ ಹೊಲಿಯೋಕ್ಕೆ. ಮತ್ತು ಸ್ಯಾರಿ ಚೆನ್ನಾಗಿತ್ತು. ಸೊ ಕಡಿಮೆ ಬಜೆಟಲ್ಲಿ ಚೆನ್ನಾಗಿರೋದೇ ತೊಗೊಂಡಿದ್ದು ನಾನು ಸ್ಯಾರಿ. ಒಂದು ನಿಮಿಷ ಕೂತ್ಕೊಂಡು ಮಾತಾಡ್ತೀನಿ. ಕಡಿಮೆ ಬಜೆಟಲ್ಲಿ ತೊಗೊಂಡಿದ್ದು ಸ್ಯಾರಿ. ಸೊ ಆಚೆ ಎಲ್ಲ ಹೊಲಿಯೋಕ್ಕೆ ನಾನು ಕೊಟ್ಟಿರಲಿಲ್ಲ. ಏಕೆ ಅಂದರೆ ಸುಮ್ಮನೆ ದುಡ್ಡೆಲ್ಲ ಇಸ್ಕೋತಾರೆ ಅಂತ ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೆ. ಸೊ ನಾನು ಟ್ರೈನಿಂಗಿಗೆ ಹೋಗ್ತಾ ಇರಬೇಕಾದ್ರೆ ಇದು ನಾನೇ ಸ್ಟಿಚ್ ಮಾಡಿದ್ದೀನಿ. ಈಗ ಒಂದು ಕಾಲ್ ಬಂದಿತ್ತು ಪರಿಚಯ ಇರೋರು. ಎಸ್, ನಾನು 2 ಬ್ಲೌಸ್ ಹೊಲ್ಕೊಂಡೆ. ಎಲ್ಲೂ ಕೊಟ್ಟಿರಲಿಲ್ಲ. ಸುಮ್ಮನೆ ವೇಸ್ಟ್ ಆದರೆ ಆಗಲಿ ಬಿಡು ಅಂದ್ಕೊಂಡು ನಾನು ಹೊಲಿದೆ. ಸ್ಯಾರಿ ಐ ಥಿಂಕ್ ತೋರಿಸಿರ್ಬೋದು ನಾನು. ನಂಗೆ ತುಂಬ ಚೆನ್ನಾಗಿ ಫಿಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಐಡಿಯಾ ಇದ್ದೆ, ಇದಕ್ಕೊಂದು ಡಿಸೈನ್ ಹ್ಯಾರಿ ವರ್ಕ್ ಮಾಡೋಣ ಅಂತ. ಸೊ ನೋಡೋಣ ಹೇಗೆ ಮಾಡಿದ್ರೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ನಾನೇ ಸ್ಟಿಚ್ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದ್ದೆ. ಸೊ ಇಲ್ಲೊಂದು ಸ್ವಲ್ಪ ಹೆಂಗೆ ಬೇಕಂಗೆ ಮುದ್ರೆ ಇಟ್ಬಿಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಹಿಂಗಾಗಿದ್ದೆ. ಮಾಮೂಲಿ ಬ್ಲೌಸ್ ಹೇಳ್ಕೊಡುವಾಗ ಅವರೊಂದು ಬ್ಲೌಸ್ ಪೀಸ್ ಕೊಟ್ಟಿದ್ದರು. ಅದ್ರಲ್ಲಿ ಟ್ರೈ ಮಾಡಿದೆ. ನೆಕ್ಸ್ಟ್ ಲೈನಿಂಗಲ್ಲಿ ನಾನು ಆಚೆ ಎಲ್ಲೂ ತೊಗೊಳಕ್ಕೆ ಹೋಗಿಲ್ಲ, ನಾನೇ ತೊಗೊಂಡು ಹೊಲ್ದಿದ್ದು. ನೋಡಿ ಯಾವ ರೀತಿ ಹೊಲ್ದಿದ್ದೀನಿ, ಹೇಗಿದ್ದೆ ಅಂತ. ಸೊ ಉದ್ದ ಸ್ಲೀವ್ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದೆ. ಸೊ ಇದು ಈ ರೀತಿ ಮಾರ್ಕ್ ಯಾಕೆ ಮಾಡಿದ್ದೀನಿ ಅಂದರೆ, ಒಂದು ಐಡಿಯಾ ಇದೆ, ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹ್ಯಾರಿ ವರ್ಕ್ ಡಿಸೈನ್. ಸೊ ಬ್ಯಾಗ್ ಬಂದು ಸಿಂಪಲ್ ಇದೆ ಥರ. ಸೊ ನಾನು ಇದೇ ಕಲರಲ್ಲಿ ಪೈಪಿಂಗ್ ಕೊಡಬೇಕಿತ್ತು, ಬಟ್ ನಾನೇನು ಮಾಡಿದೆ, ಲೈನಿಂಗಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಇಟ್ಸ್ ಓಕೆ, ಏನಾಗಲ್ಲ. ಬಟ್ ಕಡಿಮೆ ಬಜೆಟ್ ಅಲ್ವಾ ಸ್ಯಾರಿ, ಅದಕ್ಕೆ ನಾನೇ ಹೊಲ್ಕೊಂಡೆ. ನೋಡಿ ಯಾವ ರೀತಿ ಹೊಲ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫಿಟ್ ಅನಿಸಿದೆ ನನಗೆ. ಈ ಬ್ಯಾಕ್ ಸ್ವಲ್ಪ ಸಣ್ಣ ಮಾಡಬೇಕಂತ ಅನಿಸ್ತೆ ನನಗೆ. ಇದು ಕಟ್ಟೋದೆಲ್ಲ ನಾನೇ ಮಾಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು. ಸೊ ಗ್ಯಾಸ್ ನೋಡಿ ಈ ರೀತಿ ಇದ್ದೆ. ಒಂದು ನಿಮಿಷ ಇದನ್ನು ಹಾಕಿ ತೋರಿಸ್ತೀನಿ ನಿಮಗೆ. ಆಗ ಏನಾದರೂ ತಪ್ಪಿದರೆ ಹೇಳ್ಬೋದು ನೀವು. ಈಗ ನಾನು ಆಲ್ಮೋಸ್ಟು ಬ್ಲೌಸ್ ಅಂತ ಬಂದರೆ ನಾನೇ ಹೊಲ್ದ್ಕೋತೀನಿ, ಎಲ್ಲೂ ಕೊಡಲ್ಲ ಇನ್ನು ಮುಂದೆ. ಏಕೆಂದರೆ ಇವಾಗಂತೂ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು 500 ಅಂತೂ ಕೇಳ್ತಾರೆ.
ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೇನೆ. ಸೊ ಈ ರೀತಿ ಇದೆ ನೋಡ್ಬೋದು ಫ್ರೆಂಡ್. ಸೊ ಇದು ಬಂದು ಮಾಮೂಲಿ ಬ್ಲೌಸ್. ಮತ್ತು ನನಗೆ ತುಂಬ ಈ ಥರ ಬ್ಲೌಸಸ್ ನಂಗೆ ಇಷ್ಟ ಆಗಲ್ಲ. ಪ್ರಿನ್ಸ್ ಕಟ್ ಬ್ಲೌಸಸ್ ನಂಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಒಂದು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದು ಬಂದು ಗೋಲ್ಡ್ ಕಲರ್. ನಾನೇ ಸಪ್ರೇಟ್ ಎಷ್ಟೋ ದುಡ್ಡು ಕೊಟ್ಟು 150 200 ಗೊತ್ತಿಲ್ಲ. ಸೊ ಮರ್ತ್ಬಿಟ್ಟಿದ್ದೀನಿ. ಅಷ್ಟು ದುಡ್ಡು ಕೊಟ್ಟು ಆಚೆ ತೊಗೊಂಡು ನಾನೇ ಹೊಲ್ಕೊಂಡಿದ್ದೀನಿ. ಬ್ಯಾಕ್ ಉಕ್ಸ್ ಮಾಡಿದ್ದೀನಿ. ಪ್ರಿನ್ಸ್ ಕಟ್ ಅಲ್ವಾ, ಮೊನ್ನೆ ಇದನ್ನು ವೇರ್ ಮಾಡಿದ್ದೆ. ಇದು ಕೂಡ ಉದ್ದ ಸ್ಲೀವ್ ಇಟ್ಟಿದ್ದೀನಿ. ಇದು ಹೆಂಗೆ ಬೇಕು ಹಂಗೆ ಮರ್ಚಿಟ್ಬಿಟ್ಟಿದ್ದೀನಿ, ಅದಕ್ಕೆ ಹಿಂಗೆ ಬಂದಿದ್ದೆ. ಸೊ ನೋಡಿ ಗಾಯ್ಸ್. ಸೊ ಇದು ಕಪ್ಸ್ ಇಟ್ಟಿದ್ದೀನಿ ಇದಕ್ಕೆ. ಏಕೆ ಅಂದರೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸ್ವಲ್ಪ ಫ್ರಂಟ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಫ್ರಂಟ್ ಬಂದು ಇನ್ನೇ ನಿಮಗೆ ಗೊತ್ತಾಗಿರುತ್ತೆ ಈ ರೀತಿ ಇದೆ. ಸೊ ಇಲ್ಲಿ ನೋಡಿ ಈ ರೀತಿ ಫುಲ್ ಸಮ ಹೊಲ್ದಿಲ್ಲ ನಾನು, ಈ ರೀತಿ ಲೈಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಿಂಗೆ ಹೊಲ್ದಿದ್ದೀನಿ ನೋಡಿ. ಇದು ಫ್ರೆಂಡ್ಸ್ ಕಟ್ ಬ್ಲೌಸ್ ಹೊಲ್ದಿದ್ದೀನಿ. ಅದು ಮಾಮೂಲಿ ಬ್ಲೌಸ್ ಹೊಲ್ದಿದ್ದೀನಿ. ಇನ್ನೊಂದು ಬ್ಲ್ಯಾಕ್ ಕಲರ್ ಬಟ್ಟೆ ಕೂಡ ತಂದಿದ್ದೀನಿ. ಅದನ್ನು ಸ್ಟಿಚ್ ಮಾಡಿಲ್ಲ, ಸ್ಟಿಚ್ ಮಾಡಬೇಕು. ಸೊ ಇಷ್ಟು ಟ್ರೈನಿಂಗಲ್ಲಿ. ಮತ್ತು ನಾನು ಚೂಡಿದಾರ ಕೂಡ ಹೊಲ್ದಿದ್ದೀನಿ. ಅದು ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗಲ್ಲಿದ್ದೆ, ನೋಡ್ಬೋದು ನೀವು ನನ್ನ ಚೂಡಿದಾರ ಡ್ರೆಸ್ಸಸ್ಸಿಂದು. ಸೊ ಅದು ಕೂಡ ನಾನೇ ಸ್ಟಿಚ್ ಮಾಡಿರೋದು. ಐ ಥಿಂಕ್ ಆ ವಿಡಿಯೋದಲ್ಲಿ ನಾನು ಹೇಳಿರಬೇಕು ನಾನೇ ಸ್ಟಿಚ್ ಮಾಡಿರೋದು ಅಂತ. ಪರವಾಗಿಲ್ಲ, ನಾನು ಟೈಲರಿಂಗು ಕಲಿತೆ ಈಗ. ಚೆನ್ನಾಗಿ ಹೇಳ್ಕೊಟ್ರು, ಪರವಾಗಿಲ್ಲ. ಮತ್ತು ಬ್ಯೂಟಿಷಿಯನು ಅಷ್ಟೇ. ಈಗ ಲೈಕ್ ಫೇಶಿಯಲ್ ಎಲ್ಲ ಮಾಡೋಷ್ಟು ಬಂದಿದ್ದೆ. ಐಬ್ರೋಸು ಫೇಶಿಯಲ್ ಎಲ್ಲ ನೋಡೋಣ. ಜಾಬ್ಗೆ ಹೋಗ್ಬೋದು ಅಥವಾ ನಾವೇ ಸ್ವಂತ ಮಾಡ್ಬೋದು. ಬಟ್ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವ. ಸೊ ಹಾಗಾಗಿ 1 ವರ್ಷ ನೋಡೋಣ. ಆಮೇಲೆ ನಾನೇ ಓನಾಗಿ ಮಾಡಬೇಕು ಅಂತ ಇದೆ ಐಡಿಯಾ. ಹೇಗೂ ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಸ್ವಲ್ಪ ಲೋನ್ ತೊಗೊಂಡು ಮಾಡೋಣ ಅನ್ನೋದಿದೆ. ಬಟ್ ಪರ್ಫೆಕ್ಟ್ ನಾನು ಫಸ್ಟ್ ಆಗಬೇಕಲ್ಲ. ಸೊ ಹಾಗಾಗಿ ಪರ್ಫೆಕ್ಟ್ ಆಗೋಣ ಫಸ್ಟು ಅಂತ. ಸೊ ಹ್ಯಾರಿ ವರ್ಕಲ್ಲಿ ನಾನು ಸ್ವಲ್ಪ ಎಡುವುದೆ ಅಂತಲೇ ಅನ್ಬೋದು. ಇಲ್ಲಿ ಹೋಗ್ತಾ ಇದ್ನಲ್ಲ, ಇಲ್ಲೇ ಹೋಗಿದ್ರೆ ನನಗೆ ಎಷ್ಟು ಪರವಾಗಿಲ್ಲ. ಬಟ್ ಬೇರೆಯವ್ರ ಹತ್ರ ಹೋಗಿದ್ದೆ. 2000ಗೆ ಮಾತಾಡಿದೆ. 4 ದಿನ ಹೋಗಿದ್ದು. 1000 ರೂಪಾಯಿ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೆ. 4 ಡೇಸ್ ಅಷ್ಟೇ ಹೋಗಿತ್ತು. ಆಮೇಲೆ ಯೂಟ್ಯೂಬಲ್ಲಿ ನೋಡಿದೆ ವಿಡಿಯೋಸು. ನನಗೆ ಈಸಿ ಅನ್ನಿಸ್ತು. ಯೂಟ್ಯೂಬೇ ಬೆಸ್ಟ್ ಅಂದ್ಕೊಂಡು ಈಗ ಮನೇಲಿದ್ದೀನಿ. ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ಬಸ್ಸಲ್ಲೆಲ್ಲ ಯಾಕೆ ತಿರ್ಗೋದು ಅಂತ. ಬಟ್ ಆದರೂ ಸುಮ್ಮನೆ 1000 ವೇಸ್ಟ್ ಅನ್ನಿಸ್ತು ನನಗೆ. ಇಷ್ಟೇ ಗಾಯ್ಸ್ ನನ್ನ ಟೈಲರಿಂಗಲ್ಲಿ ಮತ್ತು ಬ್ಯೂಟಿಷಿಯನ್ನಲ್ಲಿ ನನ್ನ ಟ್ರೈನಿಂಗು ಬಗ್ಗೆ ನಿಮ್ಗೆ ಏನೂ ಹೇಳಿರಲಿಲ್ಲ, ನಾನು ಏನೇನು ಕಲಿತೆ ಅಂತ. ಬ್ಲೌಸ್ ಎಲ್ಲ ಹೇಳ್ಕೊಟ್ರು, ಚೆನ್ನಾಗಿ ಕಲಿತೆ. ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಫೆಬ್ರವರಿಗೆ ಸರ್ಟಿಫಿಕೇಟ್ ಕೊಡ್ಬೋದು. ಐ ಥಿಂಕ್ ಹೋಗಬೇಕು. ಆವತ್ತು ದಿನ ನೋಡೋಣ. ಆದರೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇದು ನಿಮಗೆ ನನ್ನ ಟ್ರೈನಿಂಗ್ ಬಗ್ಗೆ ನಿಮಗೆ ಹೇಳೇ ಇರಲಿಲ್ಲ. ನಾನೇನು ಹೇಳ್ತೀನಿ ಅಂದರೆ ಈ ಥರ 1 ಮಂತ್ ಟ್ರೈನಿಂಗ್, 2 ಮಂತ್ 1 ಮಂತ್ ಟ್ರೈನಿಂಗ್ ಅಂತ ಲೈಕ್ ಈ ಥರ ಕಲಿಯೋದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಪರ್ಸ್ನಲಾಗಿ ಹೋಗಿ ಕಲಿಯೋದೇ ಬೆಟರ್ ಅಂತ ನನಗೆ ಅನ್ನಿಸ್ತು ಇದರಿಂದ. ಯಾಕೆಂದರೆ ನಾವು ನೀಟಾಗಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಈಗ ನಾನು ಪರ್ಫೆಕ್ಟ್ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಗೈಸ್ ಇಷ್ಟೇ ನನ್ನ ಟ್ರೈನಿಂಗಿನ ಕತೆ ಎಲ್ಲ. ಸೊ ಫುಲ್ಲು 1 ಮಂತ್ 2 ಮಂತ್ಸಿಂದೆಲ್ಲ ಒಂದು ವಿಡಿಯೋದಲ್ಲೇ ಹೇಳಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಅಂತ. ಇಷ್ಟೇ ನಾನು ಕಲ್ತಿದ್ದು. ಆದರೆ ಇನ್ನೊಂದಿದ್ದೆ ಕಟ್ ಮಾಡಿದ್ದೀನಿ, ಹೊಲಿಬೇಕು ನನಗೆ. ಲೈಕ್ ಹಂಗೆ ಹೋಗ್ತಾ ಇದ್ರೆ ಬಂದು ಹೊಲಿಬೋದು. ಮನೆಯಲ್ಲೇ ಇದ್ದರೆ ಮೂಡ್ ಬರೋಲ್ಲ ಹೊಲಿಯೋಕ್ಕೆ. ಬಟ್ ಎರಡು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಆಗತ್ತೆ ನನಗೆ. ನನಗೆ ಈಗ ಒಂದು ಐಡಿಯಾ ಬಂದಿದೆ. ನನಗೊಂದು ಕಾನ್ಫಿಡೆನ್ಸ್ ಅನ್ನೋದು ಬಂದಿದೆ, ಈಗ ನಾನೇ ಬ್ಲೌಸ್ ಹೊಲಿತೀನಿ ಅಂತ. ಫ್ರೆಂಡ್ಸ್, ಇವತ್ತು ಏನೇನೆಲ್ಲ ಆಯಿತು ಅಂತ ಶೇರ್ ಮಾಡಿದ್ದೀನಿ. ಮತ್ತು ಬ್ಲೌಸ್ಗಳನ್ನ ಶೇರ್ ಮಾಡಿದ್ದೀನಿ.
ತುಂಬ ದಿನನೇ ಆಗಿತ್ತು ಈ ಥರ ವ್ಲಾಗ್ ಮಾಡಿದೆ ನಾನು. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡೋಕ್ಕೆ ನಿಜ ಹೆಲ್ಪ್ ಆಗುತ್ತೆ. ಏಕೆಂದರೆ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ನನಗೆ ಯಾವ ಥರ ವಿಡಿಯೋ ಮಾಡೋಣ, ಏನು ವಿಡಿಯೋ ಮಾಡೋಣ ಫುಲ್ ಕನ್ಫ್ಯೂಸ್ ಇದೆ. ಸೊ ಹಾಗಾಗಿ ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್, ಲವ್ ಯು ಆಲ್.